ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ನಾನಿವತ್ತು ನಿಮ್ಮ ಜೊತೆ ಒಂದು ವಿಶೇಷವಾದ ಮತ್ತು ಸ್ಪೆಷಲ್ ಆದಂತಹ ಖುಷಿನ ಹಂಚ್ಕೊಳ್ಳೋಣ ಅಂತ ಬಂದಿದ್ದೀನಿ. ಅದೇ ನಮ್ಮ ಕುಕ್ಕೆ ಗಣಪನ ವಿಸರ್ಜನೆ ಕಾರ್ಯಕ್ರಮ. ನೋಡಿ ಫ್ರೆಂಡ್ಸ್, ನಮ್ಮ ಕುಕ್ಕೆಯಲ್ಲಿ ಗಣಪನ ವಿಸರ್ಜನೆ ಕಾರ್ಯಕ್ರಮ ತುಂಬ ಅದ್ಧೂರಿಯಾಗಿ ನಡೀತು. ಮಧ್ಯಾಹ್ನ 2:30ಕ್ಕೆ ಕುಕ್ಕೆ ರಥಬೀದಿಯಿಂದ ಹೊರಟಂತಹ ನಮ್ಮ ಗಣೇಶ ಶೋಭಾಯಾತ್ರೆಯ ಮೂಲಕ ತುಂಬ ಸರ್ವಾಲಂಕೃತವಾಗಿ ರಥದಲ್ಲಿ ವಿಜೃಂಭಣೆಯಿಂದ ಅದ್ಧೂರಿಯಾಗಿ ಸ್ವಾಗತ ಮಾಡಿ ಮೆರವಣಿಗೆ ಮೂಲಕ ಗಣಪತಿ ವಿಸರ್ಜನೆಯನ್ನು ಹಮ್ಮಿಕೊಂಡಿದ್ರು. ಸ್ಕಂದ ಯುವ ಮಲೆಕುಡಿಯವರು ಸಂಘ ಮತ್ತು ಕುಕ್ಕೆಯವರ ಟ್ಯಾಕ್ಸಿ ಸಂಘದವರು ಮತ್ತು ಮಠದ ನೌಕರರ ವೃಂದ ಮತ್ತು ಆಟೋ ಚಾಲಕರ ಸಂಘ ಮತ್ತು ಫ್ರೆಂಡ್ಸ್ ಕುಕ್ಕೆ ಸುಬ್ರಹ್ಮಣ್ಯ ಇಷ್ಟು ಜನರು ಸೇರಿ ಸ್ತಬ್ಧ ಚಿತ್ರಗಳನ್ನ ಮೆರವಣಿಗೆಯನ್ನು ಮಾಡಿದ್ರು. ನೋಡಿಲಿ ಸಾರ್ವಜನಿಕರು ಅದ್ಧೂರಿಯಾಗಿ ನೋಡಿ ಮೆರವಣಿಗೆ ಮಾಡ್ತಾ ಎಷ್ಟು ಕುಣಿತಾ ಇದ್ದಾರೆ, ಎಂಜಾಯ್ ಮಾಡ್ತಾ ಇದ್ದಾರೆ. ನೋಡಿ ಫ್ರೆಂಡ್ಸ್, ಗಣಪತಿ ಅಂದ್ರೇ ಅಷ್ಟು ಪ್ರತಿಯೊಬ್ಬರಿಗೂ ಕೂಡ ಗಣಪತಿ ಮೇಲೆ ಅಷ್ಟು ಪ್ರೀತಿ ಇರುತ್ತೆ. ಗಣಪತಿ ನೋಡುವಾಗ ಗಣಪತಿಗೆ ಅಷ್ಟು ದೃಷ್ಟಿ ಆಗೋ ಥರ ಇತ್ತು, ಅಷ್ಟು ಎದ್ದು ಕಾಣಿಸ್ತಾ ಇತ್ತು. ಸೂಪರ್ ಆಗಿತ್ತು ನಮ್ಮ ಕುಕ್ಕೆ ಗಣಪ. ನೋಡಿ ಇಲ್ಲಿ ಸಾಂಪ್ರದಾಯಿಕವಾದ ಬ್ಯಾಂಡ್ ವಾದನೆ ಮಾಡಿದ್ರು. ಬ್ಯಾಂಡ್ ವಾದನೆ, ಡೊಳ್ಳು ಕುಣಿತ ಮತ್ತು ವೈಲಿನ್ನ ನುಡಿಸಿದ್ರು ನಮ್ಮ ಸಹೋದರಿ. ಇದು ಕುಕ್ಕೆ ಗಣಪನ ವಿಸರ್ಜನೆಯ ವೇಳೆಯಲ್ಲಿ ತುಂಬ ಅದ್ಧೂರಿಯಾಗಿ ನಡೆಸ್ಕೊಟ್ರು. ಪ್ರತಿಯೊಬ್ಬರು ನೋಡಿ ನಮ್ಮ ಯುವಕರು ಯುವತಿಯರು ಎಷ್ಟು ಹುಮ್ಮಸ್ಸಿನಿಂದ ನಮ್ಮ ಕುಕ್ಕೆ ಗಣಪನ ವಿಸರ್ಜನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಈ ಶೋಭಾಯಾತ್ರೆಯಲ್ಲಿ ಗಣಪನ ಕುಕ್ಕೆ ದೇವಸ್ಥಾನದಿಂದ ಆರಂಭಗೊಂಡು ಕುಮಾರಧಾರ ನದಿವರೆಗೂ ಕೂಡ ಶೋಭಾಯಾತ್ರೆಯನ್ನು ನಡೆಸಿದ್ರು. ತುಂಬ ಅದ್ಧೂರಿಯಾದ ಈ ಮಂಗಳವಾದ್ಯ ಎಲ್ಲ ಸಾರ್ವಜನಿಕರ ಕಣ್ಣು ಮನಸ್ಸನ್ನು ಸೆಳೆದಿತ್ತು. ತುಂಬ ಚೆನ್ನಾಗಿತ್ತು. ನೇರವಾಗಿ ನೋಡುವಾಗ ತುಂಬ ಮೈ ರೋಮಾಂಚನವಾಗ್ತಿತ್ತು. ಕುಣಿತ ಭಜನೆ, ಮಂಗಳವಾದ್ಯ, ಸಾಂಪ್ರದಾಯಿಕ ಬ್ಯಾಂಡ್ ವಾದನೆ, ಕೊಂಬೆ, ಕೀಲು ಕುದುರೆ ತುಂಬ ಅದ್ಧೂರಿಯಾಗಿ ಸೂಪರಾಗಿ ಮೂಡಿಬಂತು. ನಂತರ ನೋಡಿ ಇಲ್ಲಿ ನಮ್ಮ ಹೆಣ್ಣು ಮಕ್ಕಳು ಮಳೆಯನ್ನು ಲೆಕ್ಕಿಸದೆ ಕುಣಿತ ಭಜನೆಯನ್ನು ಆರಂಭಿಸ್ಕೊಂಡಿದ್ದಾರೆ. ಇಲ್ಲಿ ಗಂಡು ಮಕ್ಕಳದು ಒಂದು ಕುಣಿತ ಭಜನೆ ತಂಡ ಇತ್ತು ಮತ್ತು ಹೆಣ್ಣು ಮಕ್ಕಳದು ಒಂದು ತಂಡ ಇತ್ತು. ಗಂಡು ಮಕ್ಕಳು ಆಲ್ರೆಡಿ ಮಳೆಗೆ ನೆಂದು ಹೋಗಿದ್ದಾರೆ, ಆದರೆ ಹೆಣ್ಣು ಮಕ್ಕಳು ಛಲ ಬಿಡದೆ ನೋಡಿ ಎಷ್ಟು ಕುಣಿತ ಭಜನೆಯನ್ನು ಆರಂಭಿಸಿದ್ದಾರೆ. ಹೌದು, ಇವರ ಎನರ್ಜಿಗೆ ಒಂದು ಸೆಲ್ಯೂಟ್ ಹೊಡಿಲೇಬೇಕು. ಯಾಕಂದರೆ ಈ ಪ್ರತಿಯೊಬ್ಬರು ಬಂದವರೆಲ್ಲ ಛತ್ರಿ ಇಟ್ಕೊಂಡು ನಿಂತಿದ್ರೆ, ಆದರೆ ಈ ಹೆಣ್ಮಕ್ಳು ಮಾತ್ರ ಗಣೇಶನ ಮೇಲೆ ಅಷ್ಟು ಪ್ರೀತಿ ಮತ್ತು ಅಭಿಮಾನ ಇಟ್ಟು ಮಕ್ಕಳು ಹುಮ್ಮಸ್ಸಿನಿಂದ ತುಂಬ ಹೊತ್ತು ಫ್ರೆಂಡ್ಸ್ 2:30ಯಿಂದ 9:30 ಅಂದರೆ ಎಷ್ಟಾಯಿತು ಅಷ್ಟು ಸಮಯನೂ ಕೂಡ ಅಷ್ಟು ಕುಣಿದಿದ್ದಾರೆ ಎಲ್ಲರೂ ಅದ್ಧೂರಿಯಾಗಿ. ನೋಡಿ ಸಾರ್ವಜನಿಕರಿಗೆ ಖುಷಿಗೆ ಏನೇನೇ ಇಲ್ಲ. ನೋಡಿ ಎಷ್ಟು ಖುಷಿಯಾಗಿ ಅವರು ಸಂಭ್ರಮವನ್ನು ಆಚರಿಸ್ತಾ ಇದ್ದಾರೆ. ನಮ್ಮ ಗಣಪನಿಗೆ ಪೂಜೆ ಪುರಸ್ಕಾರ ಮಂಗಳಾರತಿ ಎಷ್ಟು ಅದ್ಧೂರಿಯಾಗಿ ನಡೀತು ಅಂದರೆ ತುಂಬ ವಿಶೇಷವಾಗಿ ಕುಕ್ಕೆ ಗಣಪನ್ನ ರೆಡಿ ಮಾಡಿದರು. ಇಲ್ಲಿ ನೋಡಿ ಮಲೆಕುಡಿಯಾದವರು ಒಂದು ಸಾಮಾಜಿಕ ಸ್ತಬ್ಧ ಚಿತ್ರ ಅಂದರೆ ಸಾಂಪ್ರದಾಯಿಕ ಸ್ತಬ್ಧ ಚಿತ್ರವನ್ನು ಮಾಡಿದರು. ಯಾರೆಲ್ಲ ಹೊಸದಾಗಿ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಯಾಕಂದರೆ ಕುಕ್ಕೆಯಲ್ಲಿ ಇರೋಂತಹ ವಿಷಯಗಳು ಬೇಕಾದರೆ ಕುಕ್ಕೆಯ ಸಂಪ್ರದಾಯಗಳು ಮತ್ತು ಕುಕ್ಕೆಯಿಂದ ನೇರ ಪ್ರಸಾರವಾದ ಕಾರ್ಯಕ್ರಮಗಳನ್ನ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ. ನನ್ನ ವೀಡಿಯೋಸ್ನ ನೋಡಿ ಫಾಲೋ ಮಾಡಿ. ಅಡುಗೆ ವೀಡಿಯೋಸು ಇದೆ, ನನ್ನ ವೀಡಿಯೋಸ್ನ ನೋಡ್ತಾ ಇರಿ, ಪ್ರೋತ್ಸಾಹಿಸಿ ಅಂತ ಕೇಳ್ಕೊತಾ. ನೋಡಿ ಇಲ್ಲಿ ಅದ್ಧೂರಿಯಾಗಿ ಸಾರ್ವಜನಿಕರು ಹುಡುಗರು, ಕಾಲೇಜ್ ಹುಡುಗರಿಗೆ ಕೇಳಬೇಕಲ್ಲ, ಡ್ಯಾನ್ಸ್ ಅಂದರೆ ಸೂಪರು. ಪ್ರತಿಯೊಂದಕ್ಕೂ ಈಗ ಟ್ರೆಂಡಿಂಗ್ ಡ್ಯಾನ್ಸ್ ಇರೋದೆಲ್ಲ ಮಾಡ್ತಾಯಿದ್ರು ಸೂಪರಾಗಿ. ನೋಡಿ ಇಲ್ಲಿ ದೊಡ್ಡವರು ಚಿಕ್ಕವರು ಅನ್ನೋ ಭೇದ ಭಾವ ಇಲ್ಲ, ಪ್ರತಿಯೊಬ್ಬರು ಗಣೇಶನಿಗೆ ಅದ್ಧೂರಿಯಾಗಿ ಸ್ವಾಗತ ಮತ್ತು ವಿಸರ್ಜನೆ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಭಾಗವಹಿಸಿ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು. ಇಲ್ಲಿ ಆಪರೇಷನ್ ಸಿಂಧೂರ ನೋಡಿ ಸ್ತಬ್ಧ ಚಿತ್ರನ ಮಾಡಿದರು, ತುಂಬ ಚೆನ್ನಾಗಿ ಮಾಡಿದರು. ಆಪರೇಷನ್ ಸಿಂಧೂರ ಸೈನ್ಯಕ್ಕೆ ಸೇರಬೇಕಾದವ್ರಿಗೆ ಸೈನ್ಯಕ್ಕೆ ಪ್ರೋತ್ಸಾಹ ಕೊಡೋಕ್ಕೆ ಈ ರೀತಿ ಮಾಡಿದರು, ತುಂಬ ಚೆನ್ನಾಗಿತ್ತು. ಇಲ್ಲಿ ನೋಡಿ ನಮ್ಮ ದೇಶದ ಹೆಮ್ಮೆ ಕೀರ್ತಿ ಎಲ್ಲನೂ ಸಾರುವಂಥ ಸ್ತಬ್ಧ ಚಿತ್ರಗಳಿದ್ದು. ಜೊತೆಗೆ ಇಲ್ಲಿ ನಾವು ಈಗ ಕುಮಾರಧಾರ ನದಿ ಹತ್ರ ನಮ್ಮ ಗಣೇಶನನ್ನು ಕರ್ಕೊಂಡು ಬಂದರು. ಈಗ ಸ್ವಲ್ಪ ಬೇಜಾರಾಯಿತು, ಯಾಕಂದರೆ 7 ದಿನದಿಂದ ನಮ್ಮ ಜೊತೆ ಇದ್ದಂಥ ನಮ್ಮ ಗಣಪತಿ ಇವತ್ತು ನೀರಿಗೆ ವಿಸರ್ಜನೆ ಆಗ್ತಾ ಇದ್ದಾರೆ ಅಂತ ತುಂಬ ಬೇಜಾರಾಯಿತು. ಸ್ವಲ್ಪ ಖುಷಿಯಾಯಿತು. ಇಂಥ ಅದ್ಧೂರಿ ಕಾರ್ಯಕ್ರಮವೆಲ್ಲ ನೋಡುವಾಗ ಖುಷಿಯಾಗುತ್ತೆ, ವಿಸರ್ಜನೆ ಮಾಡುವಾಗ ತುಂಬ ಬೇಜಾರಾಗುತ್ತೆ ಫ್ರೆಂಡ್ಸ್. ನೋಡಿ ಕೊನೆಯ ಪೂಜೆ ನಮ್ಮ ಗಣನಾಯಕನಿಗೆ ಪೂಜೆ ಮಾಡ್ತಾ ಇದ್ದಾರೆ, ಮಂಗಳಾರತಿ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ಬಂದಂಥ ಸಾರ್ವಜನಿಕರು ನೆರೆದಂಥ ಜನರಿಗೆಲ್ಲ ಶುಭವಾಗಲಿ ಒಳ್ಳೆಯದಾಗಲಿ ಅಂತ ನಮ್ಮ ಪುರೋಹಿತರು ಪೂಜೆ ಪುರಸ್ಕಾರಗಳನ್ನ ಮಾಡಿದ್ರು. ನಿಧಾನಕ್ಕೆ ಗಣಪತಿಗೆ ಹಗ್ಗವನ್ನು ಕಟ್ಟಿಕೊಂಡು ನಿಧಾನಕ್ಕೆ ಎಳೆದು ಬಿಡ್ತಿದ್ದಾರೆ. ಏಕೆಂದರೆ ತುಂಬ ಮಳೆಯಿಂದ ನಮ್ಮ ಕುಮಾರಧಾರ ನದಿ ತುಂಬ ನೀರಿಂದ ತುಂಬೋಗಿದೆ. ನೋಡಿ ಎಲ್ಲರಿಗೂ ನೀರು ಎರಚಿದ್ರು. ದೇವರ ಪ್ರಸಾದ ಅಂತ ಎಲ್ಲರೂ ಕೈ ಮುಕ್ಕೊಂಡು ಬಂದೋ. ನೋಡಿ ಇಲ್ಲಿ ತೀರ್ಥ ಪ್ರಸಾದವನ್ನು ನಾವು ಹಾಕಿಸ್ಕೊಂಡು ಬಂದಾಗ ಈ ಗಣಪತಿಯನ್ನು ಹೊತ್ತಿಕೊಂಡು ಬಂದಂತಹ ವಾಹನ ಖಾಲಿಯಾಗಿತ್ತು. ನೋಡುವಾಗ ಬೇಜಾರಾಯಿತು. ನೆಕ್ಸ್ಟು ನಾವಿಲ್ಲಿ ಬಂದು
ತುಂಬ ಚೆನ್ನಾಗಿ ಅದ್ದೂರಿಯಾಗಿ ಗಣಪತಿ ಪ್ರಸಾದ ಅಂತ ಪಲಾವ್ ಮಾಡಿದರು. ಪಲಾವ್ ಜೊತೆಗೆ ಚಟ್ನಿ ಪಲಾವ್ ಕೊಟ್ಟರು. ನಾವು ತಿಂದು ಎಲ್ಲರೂ ಖುಷಿಪಟ್ಟು ಗಣೇಶನ ಪ್ರಸಾದವಾಗಿ ನಮಗೆ ಈ ಪಲಾವು ಮತ್ತು ಚಟ್ನಿ ಸಿಕ್ತು. ಎಲ್ಲರೂ ಪ್ರತಿಯೊಬ್ಬರು ಸಾರ್ವಜನಿಕರು ಅದ್ದೂರಿಯಾಗಿ ಖುಷಿಯಾಗಿ ಗಣೇಶನ ವಿಸರ್ಜನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಮುಕ್ತಾಯ ಮಾಡ್ತಾ ಇದ್ದೀನಿ. ವಿಘ್ನ ವಿನಾಶಕ ಗಣಪತಿ ಎಲ್ಲರ ಪಾಪ ಕರ್ಮಗಳನ್ನ ದೋಷಗಳನ್ನ ದೂರ ಮಾಡಿ ಕಾಪಾಡಲಿ ಅಂತ ಕೇಳ್ಕೊತಾ ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ಆದಷ್ಟು ಒಳ್ಳೊಳ್ಳೆ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಎಲ್ರಿಗೂ ಶುಭವಾಗಲಿ.